ನಾನು ಅಶ್ವಿನಿ, ನೀವು ನೋಡ್ತಾ ಇದ್ದೀರಾ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ನಾಯ್ಸ್ ಅವರ VS104 ಇಯರ್ಬಡ್ಸ್ ಅಂತೂ ತುಂಬಾನೇ ಚೆನ್ನಾಗಿರುತ್ತೆ. ಆಡಿಯೋ ಕ್ವಾಲಿಟಿ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಅದೇ ಸೆಗ್ಮೆಂಟ್ ಅಲ್ಲಿ ನಾಯ್ಸ್ ಅವರು ಇನ್ನೊಂದು TWS ನ ಲಾಂಚ್ ಮಾಡ್ತಿದ್ದಾರೆ. ಇದಂತೂ ನೋಡೋದಕ್ಕೆ ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿದೆ ಅಂಡ್ ANC ಕೂಡ ಸಪೋರ್ಟ್ ಮಾಡುತ್ತಂತೆ. ಅದ್ಯಾವುದು ಅಂದ್ರೆ ನಾಯ್ಸ್ ಬಡ್ಸ್ VS104 Max. ಈ TWS ನ ಅವರು August 3 ಅಮೆಜಾನ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಸೊ ಇವತ್ತು ನಾನು ಇದನ್ನ ಅನ್ಬಾಕ್ಸ್ ಮಾಡಿ ಮತ್ತೆ ಹಾನೆಸ್ಟ್ ರಿವ್ಯೂನ ಶೇರ್ ಮಾಡ್ತೀನಿ. ಇದು ರಿಯಲಿ ವರ್ತ್ ಪರ್ಚೇಸ್ ಮಾಡೋದು. ಪ್ರೈಸ್ ಎಷ್ಟು ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ, ಆಡಿಯೋ ಕ್ವಾಲಿಟಿ ಹೇಗಿದೆ, ಹಾಗೆ ANC ಹೇಗಿದೆ, ಇದ್ರ ಬಗ್ಗೆ ನಾನು ಡೀಟೇಲ್ ಇನ್ಫಾರ್ಮೇಶನ್ ನಿಮ್ ಜೊತೆ ಶೇರ್ ಮಾಡ್ತೀನಿ. ಇನ್ನೇನು ವೇಟ್ ಮಾಡೋದು, ಲೆಟ್ಸ್ ರೋಲ್ ಅಪ್ ದ ಇಂಟ್ರೋ ಅಂಡ್ ಲೆಟ್ ಅಸ್ ಮೇಕ್ ದಿಸ್ ಅನ್ಬಾಕ್ಸಿಂಗ್ ಮೋರ್ ಇಂಟ್ರೆಸ್ಟಿಂಗ್. ಬಾಕ್ಸ್ ನೋಡೋದಕ್ಕೆ ಈ ತರ ಇದೆ. ಬಾಕ್ಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಬಡ್ಸ್ VS104 Max ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ಕೆಲವೊಂದು ಸ್ಪೆಸಿಫಿಕೇಶನ್ಸ್ ನ ಲಿಸ್ಟ್ ಡೌನ್ ಮಾಡಿದ್ದಾರೆ. ಬ್ಯಾಕ್ ಸೈಡ್ ಬಂದು ನಾವು ಇಂಡಿಯಾಸ್ ನಂಬರ್ 1 ಸ್ಮಾರ್ಟ್ ವಾಚ್ ಕಂಪನಿ ಅಂಡ್ ಇಂಡಿಯಾಸ್ ನಂಬರ್ 2 ಇಯರ್ಬಡ್ಸ್ ಕಂಪನಿ ಅಂತ TWS ಕಂಪನಿ ಅಂತ ಮೆನ್ಷನ್ ಮಾಡಿದ್ದಾರೆ. ಇನ್ನೊಂದು ಸೈಡ್ ಅಲ್ಲಿ ಪ್ರೌಡ್ಲಿ ಡಿಸೈನ್ಡ್ ಇನ್ ಇಂಡಿಯಾ ಅಂತ ಮೆನ್ಷನ್ ಆಗಿರೋದು ನೋಡಬಹುದು. ಇನ್ನು ಈ TWS ನ ಬಾಕ್ಸ್ ಪ್ರೈಸ್ ಬಂದು ನಮಗೆ 4,999 ಇದೆ. ಬಟ್ ಆಸ್ ಎ ಲಾಂಚ್ ಪ್ರೈಸ್ ಜಸ್ಟ್ 4,699 ಗೆ ಈ TWS ನ ಲಾಂಚ್ ಮಾಡ್ತಿದ್ದಾರೆ ಆನ್ August 3 ಅಮೆಜಾನ್ ಅಂಡ್ ನಾಯ್ಸ್ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಾವು ಪರ್ಚೇಸ್ ಮಾಡಬಹುದು. ಅದಾದ್ಮೇಲೆ ಪ್ರೈಸ್ ಕೂಡ ಇನ್ಕ್ರೀಸ್ ಆಗುತ್ತೆ 4,799. ಇದೇನೋದನ್ನು ಪರ್ಚೇಸ್ ಮಾಡಬೇಕು ಅನ್ಕೊಳ್ತಾ ಇದ್ರೆ ಲಾಂಚ್ ಡೇನೆ ಪರ್ಚೇಸ್ ಮಾಡಿ. ಇನ್ನು ಇಯರ್ಬಡ್ಸ್ ಬಂದು ನಮಗೆ 3 ಡಿಫರೆಂಟ್ ಕಲರ್ಸ್ ಅಲ್ಲಿ ಅವೈಲೇಬಲ್ ಇದೆ. ನನ್ನ ಹತ್ರ ರೋಸ್ ಗೋಲ್ಡ್ ಇದೆ. ಸೊ ಬನ್ನಿ ಈಗ ಪ್ಯಾಕೇಜ್ ಓಪನ್ ಮಾಡೋಣ, TWS ಹೇಗಿದೆ ಅಂತ ನೋಡೋಣ. ಸೊ ಬಾಕ್ಸ್ ಓಪನ್ ಮಾಡಿದ ತಕ್ಷಣ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. ಸೊ ಸ್ಮಾಲ್ ಪ್ಯಾಕೇಜ್ ಇದೆ. ನಾಯ್ಸ್ ಮೇಕ್ ಸ್ಟಿಕ್ಕರ್, ವಾರಂಟಿ ಕಾರ್ಡ್, ರಿಜಿಸ್ಟರ್ ಯೋರ್ ವಾರಂಟಿ, ವಿ ಆರ್ ಗ್ರೇಟ್ಫುಲ್ ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಇಯರ್ಬಡ್ಸ್ ನ ಹೇಗೆ ಯೂಸ್ ಮಾಡೋದು ಅಂತ ಡೀಟೇಲ್ ಇನ್ಫಾರ್ಮೇಶನ್ ಇದ್ರಲ್ಲಿ ಕೊಟ್ಟಿರ್ತಾರೆ. ಅಂಡ್ ಬಾಕ್ಸ್ ಅಲ್ಲಿ ನಾವು ಸ್ಮಾಲ್ ಪ್ಯಾಕೇಜ್ ನೋಡಬಹುದು. ಇದರಲ್ಲಿ ಆಬ್ವಿಯಸ್ಲಿ ನಮಗೆ ಸಿಲಿಕಾನ್ ಟಿಪ್ಸ್ ನ ಕೊಟ್ಟಿರ್ತಾರೆ. ಕಲರ್ ಕೂಡ ಡಿಫ್ರೆಂಟ್ ಆಗಿದೆ. ಚಾರ್ಜಿಂಗ್ ಕೇಬಲ್, ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಸೊ ಈಗ ನಮ್ಮ ಮೇನ್ ಪ್ರಾಡಕ್ಟ್ ಬರೋಣ. ವಾವ್, ರೋಸ್ ಗೋಲ್ಡ್ ಕಲರ್ ಸಖತ್ತು ಡಿಫ್ರೆಂಟ್ ಆಗಿದೆ. ಆಕ್ಚುಲಿ ಕಲರ್ ಇದು ನೋಡಿ, ಸಖತ್ತು ಕಾಂಪ್ಯಾಕ್ಟ್ ಆಗಿದೆ. ತುಂಬಾನೇ ಕ್ಯೂಟ್ ಆಗಿ ಕಾಣಿಸ್ತಿದೆ. ಅಂಡ್ ಕಲರ್ ಕೂಡ ಅಷ್ಟೇ ಯೂನಿಕ್ ಆಗಿದೆ. ಒಂಥರ ಗ್ಲಾಸಿ ಫಿನಿಶ್ ನ ಕೊಟ್ಟಿದ್ದಾರೆ. ತುಂಬಾನೇ ಚೆನ್ನಾಗಿದೆ. ಇನ್ನು TWS ನ ಓರಿಯೋ ಬಗ್ಗೆ ಮಾತಾಡಬೇಕು ಅಂದ್ರೆ ಕೇಸ್ ನೋಡೋದಕ್ಕೆ ಈ ತರ ಇದೆ. ಸೀರಿಯಸ್ಲಿ ನೋಡೋದಕ್ಕೆ ಸಿಕ್ಕಾಪಟ್ಟೆ ಕ್ಯೂಟ್ ಆಗಿದೆ, ಸಿಕ್ಕಾಪಟ್ಟೆ ಲೈಟ್ ಆಗಿದೆ ಅಂಡ್ ಕಾಂಪ್ಯಾಕ್ಟ್ ಕೂಡ ಈಸಿಯಾಗಿ ಕೂಡ ನಾವು ಕ್ಯಾರಿ ಮಾಡಬಹುದು. ಇನ್ನ ನಾನು ಚೂಸ್ ಮಾಡಿತ್ತು ರೋಸ್ ಗೋಲ್ಡ್ ಕಲರ್. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಗ್ಲಾಸಿ ಫಿನಿಶ್ ನ ಕೊಟ್ಟಿದ್ದಾರೆ. ಅಂಡ್ ಕೇಸ್ ಮೇಲೆ ನಾವು ನಾಯ್ಸ್ ಅವರ ಬ್ರಾಂಡಿಂಗ್ ನ ನೋಡಬಹುದು. LED ಲೈಟ್ ಇಂಡಿಕೇಟರ್ ನ ನೋಡಬಹುದು. ಕೆಳಗಡೆ ಬಂದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ನ ಕೊಟ್ಟಿದ್ದಾರೆ. ಇನ್ನು ಓಪನ್ ಮೆಕ್ಯಾನಿಸಮ್ ಬಂದು ಈ ತರ ಇದೆ. ಅಂಡ್ ಹಿಂಜಸ್ ಕೂಡ ಪರವಾಗಿಲ್ಲ, ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಇನ್ನು ಇಯರ್ಬಡ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ನಮ್ಗೆ ಇಯರ್ಬಡ್ಸ್ ಸ್ಟೆಮ್ ಬಂದು ಮೀಡಿಯಂ ಸೈಜ್ ಆಗಿ ಇದೆ ಅಂತಾನೆ ಹೇಳ್ಬೋದು. ಅಂಡ್ ಸಿಲಿಕಾನ್ ಟಿಪ್ ಬಂದು ಇದೇ ತರ ಇದೆ. ಎಲ್ಲ ಒಂದೇ ಕಲರ್ ಇದೆ. ಏನು ಡಿಫ್ರೆಂಟ್ ಕಲರ್ ಕಾಂಬಿನೇಷನ್ ಏನು ಅವ್ರು ಕೊಟ್ಟಿಲ್ಲ. ಬಟ್ ನೋಡೋದಕ್ಕಂತೂ ಕಲರ್ ಸಿಕ್ಕಾಪಟ್ಟೆ ಯೂನಿಕ್ ಅಂಡ್ ಡಿಫ್ರೆಂಟ್ ಆಗಿದೆ ಅಂತಾನೆ ಹೇಳ್ಬೋದು. ಅಂಡ್ ಈಚ್ ಇಯರ್ಬಡ್ ಅಲ್ಲಿ ನಮಗೆ ಕ್ವಾಡ್ ಮೈಕ್ ಸೆಟಪ್ ನ ಕೂಡ ಕೊಟ್ಟಿದ್ದಾರೆ. ಇದರಿಂದ ನಮಗೆ ಎನ್ವಿರಾನ್ಮೆಂಟಲ್ ನಾಯ್ಸ್ ಕ್ಯಾನ್ಸಲೇಷನ್ ಕೂಡ ಆಗುತ್ತೆ. ಇನ್ನ ಈ TWS ನ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದ್ರಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಕೊಟ್ಟಿದ್ದಾರೆ. ಹೈಪರ್ ಸಿಂಕ್ ಸಪೋರ್ಟ್ ಮಾಡುತ್ತೆ. ಬ್ಲೂಟೂತ್ ರೇಂಜ್ ಬಂದು ನಮಗೆ 10 ಮೀಟರ್ಸ್ ಇದೆ. ಅಂಡ್ ಇದ್ರಲ್ಲಿ ನಮಗೆ 13mm ಡ್ರೈವರ್ಸ್ ಕೂಡ ಕೊಟ್ಟಿದ್ದಾರೆ. ಇದರಿಂದ ಆಡಿಯೋ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿರುತ್ತೆ. ನಮಗೆ ANC ಜೊತೆಗೆ ANC ಕೂಡ ಕೊಟ್ಟಿದ್ದಾರೆ. ಅಪ್ ಟು 25 dB ವರೆಗೂ ನಮಗೆ ANC ಕೂಡ ಇದೆ. ಇನ್ನು ಇದು ಬಂದು ನಮಗೆ IP-X5 ವಾಟರ್ ಅಂಡ್ ಡಸ್ಟ್ ರೆಸಿಸ್ಟೆಂಟ್ ಕೂಡ ಕೊಟ್ಟಿದ್ದಾರೆ. ಇನ್ನು TWS ನ ಬ್ಯಾಟರಿ ಬಗ್ಗೆ ಮಾತಾಡಬೇಕು ಅಂದ್ರೆ ಒನ್ಸ್ ಫುಲ್ ಚಾರ್ಜ್ ಮಾಡಿದ್ರೆ ನಮಗೆ 45 ಅವರ್ಸ್ ವರೆಗೂ ಪ್ಲೇ ಟೈಮ್ ಬರುತ್ತೆ. ಅಂಡ್ ಸಿಂಗಲ್ ಇಯರ್ಬಡ್ಸ್ ಬಂದು ನಮಗೆ 7 ಅವರ್ಸ್ ವರೆಗೂ ನಾವು ಹಾಡುಗಳನ್ನ ಕೇಳಬಹುದು. ಅಂಡ್ ಇದು ಇನ್ಸ್ಟಾ ಚಾರ್ಜ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಜಸ್ಟ್ ನಾವು 10 ಮಿನಿಟ್ಸ್ ಚಾರ್ಜ್ ಮಾಡಿದ್ರೆ ಸಾಕು, ನಾವು 180 ಮಿನಿಟ್ಸ್ ವರೆಗೂ ನಮಗೆ ಪ್ಲೇ ಟೈಮ್ ಸಿಗುತ್ತೆ. ಫ್ರೆಂಡ್ಸ್, ನಾನು ಆಲ್ರೆಡಿ ನಿಮ್ಗೆ ಹೇಳಿದ್ದೆ ಈ TWS ಅಲ್ಲಿ ನಮಗೆ ಬ್ಲೂಟೂತ್ ವರ್ಷನ್ ಬಂದು 5.3 ಇದೆ. ಹೈಪರ್ ಸಿಂಕ್ ನ ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಇದರಿಂದ ನನಗೆ ಪೇರಿಂಗ್ ಅಲ್ಲಿ ಯಾವುದೇ ಒಂದು ಇಶ್ಯೂಸ್ ಇರಲಿಲ್ಲ. ಸಿಕ್ಕಾಪಟ್ಟೆ ಫಾಸ್ಟ್ ಅಂಡ್ ಎಫಿಷಿಯಂಟ್ ಆಗಿ ಪೇರಿಂಗ್ ಆಯ್ತು. ಸೊ ಬನ್ನಿ ಈಗ ಇಯರ್ಬಡ್ಸ್ ನ ವೇರ್ ಮಾಡೋಣ, ಕಂಫರ್ಟಬಲ್ ಆಗಿದೆಯಾ ಇಲ್ವಾ ಅಂತ ಚೆಕ್ ಮಾಡೋಣ. ಸೀರಿಯಸ್ಲಿ ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ. ನನಗಂತೂ ತುಂಬಾನೇ ಇಷ್ಟ ಆಯ್ತು. ನೋಡಿ, ಪ್ರಾಪರ್ ಆಗಿ ಫಿಟ್ ಆಗಿದೆ, ಪ್ರಾಪರ್ ಆಗಿ ಫಿಕ್ಸ್ ಆಗಿದೆ ಅಂತಾನೆ ಹೇಳ್ಬೋದು. ನಾನು ಎಷ್ಟೇ ತಲೆ ಅಲ್ಲಾಡಿಸ್ತಿದ್ರು ಅದು ಬೀಳ್ತಾ ಇಲ್ಲ. ಆರಾಮಾಗಿ ನಾವು ಇಯರ್ಬಡ್ಸ್ ನ ವೇರ್ ಮಾಡ್ಕೊಂಡು ನಮ್ಗೆ ಬೇಕಾಗಿರೋ ವರ್ಕ್ಔಟ್ಸ್ ಎಲ್ಲ ಆರಾಮಾಗಿ ಮಾಡ್ಬೋದು. ತುಂಬಾನೇ ಕಂಫರ್ಟಬಲ್ ಆಗಿದೆ. ಅಂಡ್ ನಿಮ್ಗೆ ಏನಾದ್ರು ಆ ಸಿಲಿಕಾನ್ ಟಿಪ್ ಇರುತ್ತಲ್ಲ, ಅದೇನಾದ್ರು ನಿಮ್ಗೆ ಪ್ರಾಪರ್ ಆಗಿ ಫಿಟ್ ಆಗಿಲ್ಲ ಅಂದ್ರೆ ನಮಗೆ ಎಕ್ಸ್ಟ್ರಾ ಪೇಜ್ ಆಫ್ ಸಿಲಿಕಾನ್ ಟಿಪ್ ಕೂಡ ಕೊಟ್ಟಿದ್ದಾರೆ. ಬೇಕಂದ್ರೆ ನೀವು ನಿಮ್ ಸೈಜ್ ತಕ್ಕಂತೆ ನೀವು ಚೇಂಜ್ ಕೂಡ ಮಾಡ್ಕೋಬಹುದು. ನನ್ಗಂತೂ ಇದು ಪ್ರಾಪರ್ ಆಗಿ ಫಿಟ್ ಆಗಿದೆ. ವೆರಿ ನೈಸ್ ಅಂತಾನೆ ಹೇಳ್ಬೋದು. ಸಿಕ್ಕಾಪಟ್ಟೆ ಕಂಫರ್ಟಬಲ್ ಆಗಿದೆ.
ಫ್ರೆಂಡ್ಸ್, ಈ ಇಯರ್ಬಡ್ಸ್ ಅಲ್ಲಿ ನಾನು ವಿತ್ ANC ಅಂಡ್ ವಿತೌಟ್ ANC ಅಲ್ಲಿ ಹಾಡ್ಗಳನ್ನ ಸಿಕ್ಕಾಪಟ್ಟೆ ಕೇಳಿದ್ದೀನಿ. ಇದರಲ್ಲಿ ನಮಗೆ 13mm ಡ್ರೈವರ್ಸ್ ಕೊಟ್ಟಿರೋದ್ರಿಂದ ಆಡಿಯೋ ಕ್ವಾಲಿಟಿ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಸಿಕ್ಕಾಪಟ್ಟೆ ಲೌಡ್ ಆಗಿ ಇನ್ನು ಮ್ಯೂಸಿಕ್ ಎಲ್ಲ ನನಗೆ ಕೇಳಿಸ್ತಾ ಇತ್ತು. ಬೇಸ್ ಆಗಿರ್ಬೋದು, ಟ್ರೆಬಲ್ ಆಗಿರ್ಬೋದು, ತುಂಬಾನೇ ಲೌಡ್ ಆಗಿತ್ತು. ಬಟ್ ಪರ್ಸ್ನಲಿ ನಾನು ಲೌಡ್ ಮ್ಯೂಸಿಕ್ ನ ಅಷ್ಟೊಂದು ಇಷ್ಟಪಡಲ್ಲ, ಪ್ಲೆಸೆಂಟ್ ಸಾಂಗ್ಸ್ ನ ಇಷ್ಟಪಡ್ತೀನಿ. ಬಟ್ ಸೀರಿಯಸ್ಲಿ ಇದರಲ್ಲಿ ಬೇಸ್ ಅಂತೂ ಸಿಕ್ಕಾಪಟ್ಟೆ ಹೈ ಆಗಿದೆ. ವೋಕಲ್ ಕ್ಲಾರಿಟಿ ಕೂಡ ತುಂಬಾನೇ ಚೆನ್ನಾಗಿದೆ. ಬಟ್ ನನಗೆ ಪರ್ಸ್ನಲಿ ಬೇಸ್ ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ನೀವೇನಾದ್ರೂ ಒಂದು ಬೇಸ್ ಲವರ್ ಆಗಿದ್ದು ಒಂದು ಲೌಡ್ ಮ್ಯೂಸಿಕ್ ನ ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀನಿ ಅಂದ್ರೆ ಡೆಫಿನೆಟ್ಲಿ ಇಯರ್ಬಡ್ಸ್ ನ ಕನ್ಸಿಡರ್ ಮಾಡಿ. ಬೇಸ್ ಲವರ್ಸ್ಗೆ ಪರ್ಫೆಕ್ಟ್ ಅಂತಾನೆ ಹೇಳ್ಬೋದು. ನಾಯ್ಸ್ ಬಡ್ಸ್ VS104 Max ನ ಮೋಡ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಇದರಲ್ಲಿ ನಮಗೆ ಕಂಪ್ಲೀಟ್ಲಿ 4 ಮೋಡ್ಸ್ ನ ಕೊಟ್ಟಿದ್ದಾರೆ. ಗೇಮಿಂಗ್ ಮೋಡ್, ನಾರ್ಮಲ್, ಟ್ರಾನ್ಸ್ಪರೆನ್ಸಿ ಅಂಡ್ ANC. ಗೇಮಿಂಗ್ ಮೋಡ್ ಗೆ ನಾವು ಎಂಟರ್ ಆಗಬೇಕು ಅಂದ್ರೆ ಲೆಫ್ಟ್ ಇಯರ್ಬಡ್ ಮೇಲೆ ನಾವು ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ನಮಗೆ ಒಂದು ವಾಯ್ಸ್ ಕೇಳಿಸುತ್ತೆ, ವಿ ಫೈಟ್ ಅಂತ. ಅದರ್ಥ ನಾವು ಗೇಮಿಂಗ್ ಮೋಡ್ ಅಲ್ಲಿ ಇದೀವಿ ಅಂತ. ಈ ಮೋಡ್ ಅಲ್ಲಿ ನಾವು ಗೇಮ್ ನ ಆಡಿದ್ರೆ ಸೀರಿಯಸ್ಲಿ ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಇನ್ನೂ ಎನ್ಹಾನ್ಸ್ ಮಾಡುತ್ತೆ. ಅಂಡ್ ಗೇಮಿಂಗ್ ಮೋಡ್ ಇಂದ ನಾವು ಆಚೆ ಬರಬೇಕು ಅಂದ್ರೆ ಮತ್ತೆ ನಾವು ಈ ಲೆಫ್ಟ್ ಇಯರ್ಬಡ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ಸಾಕು, ನಮಗೆ ಗೇಮ್ ಓವರ್ ಅಂತ ವಾಯ್ಸ್ ಕೇಳಿಸುತ್ತೆ. ಅದರ್ಥ ನಾವು ಗೇಮಿಂಗ್ ಮೋಡ್ ಇಂದ ಆಚೆ ಬಂದಿದೀವಿ ಅಂತ ಅರ್ಥ. ಇನ್ನು ಮಿಕ್ಕಿದ ಮೋಡ್ಸ್ಗೆ ನಾವು ಶಿಫ್ಟ್ ಆಗಬೇಕು ಅಂದ್ರೆ ರೈಟ್ ಇಯರ್ಬಡ್ ಮೇಲೆ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡ್ರೆ ನಮಗೆ ನಾರ್ಮಲ್, ಟ್ರಾನ್ಸ್ಪರೆನ್ಸಿ ಅಂಡ್ ANC ಮೋಡ್ ನ ಆರಾಮಾಗಿ ಶಿಫ್ಟ್ ಮಾಡ್ತಾ ಹೋಗ್ಬೋದು. ಇನ್ನು ಟಚ್ ಕಂಟ್ರೋಲ್ಸ್ ಎಲ್ಲ ಸಿಕ್ಕಾಪಟ್ಟೆ ಎಫಿಷಿಯಂಟ್ ಆಗಿದೆ. ಯೂಶಲಿ ನಾಯ್ಸ್ ಅವರು ಟಚ್ ಕಂಟ್ರೋಲ್ಸ್ ಬಗ್ಗೆ ಏನು ಮಾತಾಡಂಗಿಲ್ಲ, ತುಂಬಾನೇ ಎಫಿಷಿಯಂಟ್ ಆಗಿ ವರ್ಕ್ ಆಗುತ್ತೆ. ಅಂಡ್ ಒನ್ಸ್ ಪ್ರಾಕ್ಟೀಸ್ ಆದ್ರೆ ಆರಾಮಾಗಿ ನಾವು ಈ ಟಚ್ ಕಂಟ್ರೋಲ್ಸ್ ನೆಲ್ಲ ಎಫಿಷಿಯಂಟ್ ಆಗಿ ಯೂಸ್ ಮಾಡಬಹುದು. ಫ್ರೆಂಡ್ಸ್, ಈ ವಿಡಿಯೋನ ಆಡಿಯೋ ಬಂದು ನಾಯ್ಸ್ ಬಡ್ಸ್ VS104 Max ಮೈಕ್ ರೆಕಾರ್ಡ್ ಆಗ್ತಾ ಇರೋದು. ಆಡಿಯೋ ಕ್ಲಾರಿಟಿ ಎಲ್ಲ ಹೇಗನ್ಸ್ತು? ಆಕ್ಚುಲಿ ಇಲ್ಲಿ ಸಿಕ್ಕಾಪಟ್ಟೆ ಲೈಟ್ಸ್ ಗಳು ರನ್ ಆಗ್ತಿದೆ, ಅದ್ರದ್ದು ಸೌಂಡ್ ಎಲ್ಲ ಸಿಕ್ಕಾಪಟ್ಟೆ ಕೇಳಿಸ್ತಾ ಇರುತ್ತೆ. ನಿಮ್ಗೆ ಏನಾದ್ರು ಸೌಂಡ್ ಕೇಳಿಸ್ತಿದ್ಯಾ ಅಥವಾ ಏನಾದ್ರು ಡಿಸ್ಟರ್ಬೆನ್ಸ್ ಏನಾದ್ರು ಕೇಳಿಸ್ತಿದ್ಯಾ? ಆಡಿಯೋ ಹೇಗನ್ಸ್ತಿದೆ ಅಂತ ಕಮೆಂಟ್ ಮಾಡಿ. ಅಂಡ್ ನೀವಿನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಕೆಳಗೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೋ ದಟ್ ನಮಗೆ ರೆಗ್ಯುಲರ್ ಸಪೋರ್ಟ್ ಸಿಗುತ್ತೆ ಇದೇ ತರ ವಿಡಿಯೋಸ್ ನ ಮಾಡೋದಕ್ಕೆ. ಓವರಾಲ್ ಆಗಿ ನಾಯ್ಸ್ ಬಡ್ಸ್ VS104 Max TWS ನ ಪರ್ಚೇಸ್ ಮಾಡಬೇಕಾ ಮಾಡಬಾರ್ದು ಅಂತ ಕೇಳಿದ್ರೆ ಫ್ರೆಂಡ್ಸ್, ನೀವೇನಾದ್ರೂ ಅಂಡರ್ 2000 rupees ಅಲ್ಲಿ ಒಳ್ಳೆ ಬಿಲ್ಡ್ ಕ್ವಾಲಿಟಿ, ಆಡಿಯೋ ಕ್ಲಾರಿಟಿ ಚೆನ್ನಾಗಿರ್ಬೇಕು, ANC ಇರಬೇಕು, ಎಸ್ಪೆಷಲಿ ನೀವೇನಾದ್ರೂ ಬೇಸ್ ಲವರ್ಸ್ ಆಗಿದ್ದು ಒಳ್ಳೆ ಬೇಸ್ ಇರುವ ಒಂದು TWS ನ ಪರ್ಚೇಸ್ ಮಾಡಬೇಕು ಅಂತ ನೋಡ್ತಿದ್ರೆ ಡೆಫಿನೆಟ್ಲಿ ಇದನ್ನ ಕನ್ಸಿಡರ್ ಮಾಡಿ. ಸೀರಿಯಸ್ಲಿ ಆಡಿಯೋ ಕ್ಲಾರಿಟಿ ಅಂತೂ ತುಂಬಾನೇ ಚೆನ್ನಾಗಿದೆ. ಸೊ ನೀವೇನಾದ್ರೂ ಬೇಸ್ ಲವರ್ಸ್ ಆಗಿದ್ರೆ ತುಂಬಾನೇ ಇಷ್ಟಪಡ್ತೀರಾ, ಪರ್ಚೇಸ್ ಮಾಡಿ. ಈ TWS ನ ಬಂದು ನಾಯ್ಸ್ ಅವರು ಅಮೆಜಾನ್ ಅಂಡ್ ನಾಯ್ಸ್ ಅವರ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ 3rd August ಲಾಂಚ್ ಮಾಡ್ತಿದ್ದಾರೆ. ಪ್ರೈಸ್ ಬಂದು ಜಸ್ಟ್ ಫಾರ್ 1699. ಸೊ ಪರ್ಚೇಸ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ. ಐ ಹೋಪ್ ನಿಮ್ಗೆ ಈ ಅನ್ಬಾಕ್ಸಿಂಗ್ ವಿಡಿಯೋ ಇಷ್ಟ ಆಯ್ತು ಅನ್ಸುತ್ತೆ. ಇದೇ ತರ ಅನ್ಬಾಕ್ಸಿಂಗ್ ವಿಡಿಯೋನ ನಾನು ಮಾಡಬೇಕು ಅಂದ್ರೆ ನೀವೇನ್ ಮಾಡಬೇಕು, ಕನ್ನಡ ಅನ್ಬಾಕ್ಸ್ ಯೂಟ್ಯೂಬ್ ಚಾನಲ್ ಇದೇ ತರ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಕೆಳಗಡೆ ಕಾಣ್ತಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಸೋ ದಟ್ ರೆಗ್ಯುಲರ್ ಅಪ್ಡೇಟ್ಸ್ ಎಲ್ಲ ಬರುತ್ತೆ. ಹಾಗೆ ನಮ್ಮ ಚಾನಲ್ದು ಫೇಸ್ಬುಕ್ ಅಂಡ್ ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ಪ್ಲೀಸ್ ಫಾಲೋ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದೀನಿ. ಸ್ಟೇ ಟ್ಯೂನ್ ಫಾರ್ ಮೈ ನೆಕ್ಸ್ಟ್ ವಿಡಿಯೋ. ಬೈ ಬೈ, ಟೇಕ್ ಕೇರ್.